ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ತ್ರೀ ಇದು ಬರೀ ಪದವಲ್ಲ, ಶಕ್ತಿ, ಮನಸ್ಥಿತಿ, ಸಾಧ್ಯತೆ, ಮಮತೆ, ಸ್ಫೂರ್ತಿ, ಸಂಭ್ರಮಗಳ ಗುಚ್ಛ. ಈಗಾಗಲೇ ಇತಿಹಾಸದ ಪುಸ್ತಕಗಳಲ್ಲಿ ಉಲ್ಲೇಖಿಸಲಾದ ಅನೇಕ ಸ್ತ್ರೀಯರ ಸಾಧನೆಗಳ ಕುರಿತು ನೀವೆಲ್ಲ ಓದಿರ್ತೀರಿ. ಮದರ್ ತೆರೇಸಾ, ಅನಸೂಯ ಸಾರಾಭಾಯಿ, ಕಮಲಾದೇವಿ ಚಟ್ಟೋಪಾಧ್ಯಾಯರಂತಹ ಸಮಾಜ ಸೇವಕಿಯರ ಕುರಿತು ಕೇಳಿರ್ತೀರಿ. ಅವರಂತೆ 19ನೇ ಶತಮಾನದ ಧೀರ ಮಹಿಳೆಯರ ಸಾಲಿನಲ್ಲಿ ಅಗ್ರಣಿಯಾಗಿ ನಿಲ್ಲಬಲ್ಲ ಮತ್ತೊಬ್ಬ ಮಹಿಳೆ ಅಂದರೆ ಅದು ಶ್ರೀಮತಿ ರಮಾಬಾಯಿ ರಾನಡೆ. ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ಅನ್ನೋ ಕಾಲದಲ್ಲಿ ಹುಟ್ಟಿ ಬೆಳೆದ ರಮಾಬಾಯಿ ರಾನಡೆ ಅವರು ಮಾಡಿದ ಸಾಧನೆ ಆದ್ರೂ ಏನು? ಸಾಟಿ ಇಲ್ಲದ ಹೋರಾಟಗಾರ್ತಿ ಎಂದು ಅವರನ್ನ ಕರೆಯೋದಾದ್ರೂ ಯಾಕೆ? ಎಲ್ಲವನ್ನು ತಿಳ್ಕೊಳ್ಳೋಣ ನಮ್ಮ ಇಂದಿನ ಸಂಚಿಕೆಯಲ್ಲಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಜನವರಿ 25, 1862ರಂದು ಮಹಾರಾಷ್ಟ್ರದ ಸಾಂಗ್ಲಿಯ ಪುಟ್ಟ ಹಳ್ಳಿಯೊಂದರಲ್ಲಿ ಜನಿಸಿದ ರಮಾಬಾಯಿ ಅವರು ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ದು, ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅನ್ನೋ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡೋ ಪದ್ಧತಿ ಇರಲಿಲ್ಲ. ಹೆಣ್ಣು ಮನೆಯ 4 ಗೋಡೆಗಳ ಮಧ್ಯೆ ಇದ್ದು ಗಂಡ ಮತ್ತು ಮಕ್ಕಳ ಬೇಕು ಬೇಡಗಳನ್ನ ನೋಡಿಕೊಂಡು ಜೀವನ ಸಾಗಿಸಿದ್ರೆ ಸಾಕು ಅನ್ನೋದು ಹಲವರ ಮನೋಭಾವವಾಗಿತ್ತು. ಹಾಗಾಗಿ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವೆನ್ನುವುದು ಗಗನಕುಸುಮವಾಗಿತ್ತು. ಹಾಗಾಗಿ ರಮಾಬಾಯಿಯವರನ್ನ ಅವರ ತಂದೆ ಶಾಲೆಗೆ ಕಳಿಸಲಿಲ್ಲ. ಮನೆ ಅವರ ಪಾಲಿಗೆ ಎಲ್ಲವೂ ಆಗಿತ್ತು. ಮುಂದೆ ಅವರು 11ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಂತೆ ಮಹಾದೇವ ಗೋವಿಂದ ರಾನಡೆಯವರೊಡನೆ ರಮಾಬಾಯಿಯವರ ವಿವಾಹವನ್ನ ಕೂಡ ನೆರವೇರಿಸಿಬಿಟ್ರು. ಆಗಿನ ಕಾಲದಲ್ಲಿ ಮಹಾದೇವ ಗೋವಿಂದ ರಾನಡೆಯವರು ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ ವ್ಯಕ್ತಿಯಾಗಿದ್ರು. ಬಡವರ ದೀನದಲಿತರ ಮೇಲೆ ಅವರಿಗೆ ಅಪಾರವಾದ ಕಾಳಜಿ ಇತ್ತು. ಹಾಗಾಗಿ ಈ ವಿವಾಹ ರಮಾಬಾಯಿಯವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ವಿವಾಹದ ನಂತರ ಗೋವಿಂದ ರಾನಡೆಯವರ ಸಾಮಾಜಿಕ ಕಾರ್ಯ ಚಟುವಟಿಕೆಗಳನ್ನು ಹತ್ತಿರದಿಂದ ಗಮನಿಸಿದ ರಮಾಬಾಯಿಯವರಿಗೆ ತಾವು ಶಿಕ್ಷಿತರಾಗಬೇಕೆಂಬ ಬಯಕೆ ಹುಟ್ಟಿತು. ರಾನಡೆಯವರೇ ಆಕೆಗೆ ಮರಾಠಿ, ಇಂಗ್ಲಿಷ್, ಇತಿಹಾಸ, ಗಣಿತ ಮತ್ತು ಬಂಗಾಳಿಯನ್ನ ಕಲಿಸಿದ್ರು. ಕೆಲವೇ ಸಮಯದಲ್ಲಿ ರಮಾಬಾಯಿ ಇಂಗ್ಲಿಷ್ ಮತ್ತು ಬಂಗಾಳಿಯಲ್ಲಿ ಪ್ರಭುತ್ವವನ್ನು ಪಡೆದರು. ಪತಿಯಿಂದ ಸ್ಫೂರ್ತಿ ಪಡೆದ ರಮಾಬಾಯಿ ಮಹಿಳೆಯರಲ್ಲಿ ಭಾಷಣದ ಹವ್ಯಾಸವನ್ನ ಬೆಳೆಸಲು ಹಿಂದೂ ಲೇಡೀಸ್ ಸೋಷಿಯಲ್ ಆ್ಯಂಡ್ ಲಿಟ್ರರಿ ಕ್ಲಬ್ ಅನ್ನ ಪ್ರಾರಂಭಿಸಿದ್ರು. ಭಾಷಣದ ಜೊತೆಗೆ ಹೊಲಿಗೆ, ಕೈಮಗ್ಗದಂತಹ ಕೆಲವು ತರಬೇತಿಯನ್ನು ಮಹಿಳೆಯರಿಗಾಗಿ ಪ್ರಾರಂಭಿಸಿದ್ರು. ಅನಾರೋಗ್ಯದಿಂದ ಪತಿಯು ತೀರಿಕೊಂಡ ನಂತರ ಸಮಾಜದ ವಿರೋಧವನ್ನ ಮೆಟ್ಟಿ ನಿಂತು ಭಾರತ ಮಹಿಳಾ ಪರಿಷತ್ ಎಂಬ ಸಂಸ್ಥೆಯನ್ನ ಪ್ರಾರಂಭಿಸಿದ್ರು. ನಂತರ ಪುಣೆಯಲ್ಲಿ ಸೇವಾ ಸದನ್ ಸೊಸೈಟಿಯನ್ನು ಪ್ರಾರಂಭಿಸಿ ಈ ಮೂಲಕ ಮಹಿಳೆಯರಲ್ಲಿ ಸಾಮಾಜಿಕ ಜಾಗೃತಿಯನ್ನ ಹುಟ್ಟುಹಾಕತೊಡಗಿದ್ರು. ಮುಂದಿನ 25 ವರ್ಷಗಳ ಕಾಲ ರಮಾಬಾಯಿಯವರು ಹೆಣ್ಣು ಮಕ್ಕಳ ಶಿಕ್ಷಣ, ಮಹಿಳೆಯರ ಕಾನೂನಾತ್ಮಕ ಹಕ್ಕು, ಸಮಾನತೆಗಾಗಿ ಹೋರಾಟ ಮಾಡಿದ್ರು. ಕೇಂದ್ರ ಕಾರಾಗೃಹಕ್ಕೆ ನಿಯಮಿತವಾಗಿ ಭೇಟಿ ನೀಡಿ ಅಲ್ಲಿನ ಮಹಿಳೆಯರಿಗೆ ಸ್ಫೂರ್ತಿ ತುಂಬತೊಡಗಿದ್ರು. ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ರೋಗಿಗಳ ಆತ್ಮಸ್ಥೈರ್ಯ ಹೆಚ್ಚಿಸುವ ಕಾರ್ಯಗಳನ್ನು ಮಾಡುತ್ತಿದ್ರು. ರಮಾಬಾಯಿ ಅವರು 1904ರಲ್ಲಿ ನಡೆದ ಭಾರತೀಯ ಮಹಿಳಾ ಸಮ್ಮೇಳನದ ಮೊದಲ ಅವಧಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಸೇವಾ ಸದನದ ಮೂಲಕ ಭಿನ್ನ ಭಿನ್ನ ಕಾರ್ಯಕ್ಷೇತ್ರಗಳಲ್ಲಿ ತಮ್ಮನ್ನ ನಿರಂತರವಾಗಿ ತೊಡಗಿಸಿಕೊಂಡಿದ್ರು. 19ನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಲಕ್ಷಾಂತರ ಮಹಿಳೆಯರ ಬದುಕಿನಲ್ಲಿ ಬೆಳಕಾದ ರಮಾಬಾಯಿಯವರು ಜನವರಿ 25, 1924ರಂದು ಕೊನೆಯುಸಿರೆಳೆದ್ರು. ಆದರೆ ಇವರು ಬದುಕಿನುದ್ದಕ್ಕೂ ಮಾಡಿದ ಸಾಧನೆಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಯಿತು. ಹಲವು ಸ್ತ್ರೀಯರ ಬದುಕಿಗೆ ಪ್ರೇರಣೆಯಾಯಿತು.
ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸ್ತ್ರೀಯರ ಉದ್ಧಾರಕ್ಕೆಂದು ತನ್ನ ಬದುಕನ್ನೇ ಮೀಸಲಾಗಿಟ್ಟ ಶ್ರೀಮತಿ ರಮಾಬಾಯಿ ರಾನಡೆ ಅವರ ಬಗ್ಗೆ ತಿಳ್ಕೊಂಡ್ರಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.